ಕಾಫಿ ತಗೊಳ್ಳಿ ಮೇಡಮ್. ಸಂಧ್ಯಾ, ಈ ಕಾಫಿ ಮಾಡಿದ್ ನಿಜವಾಗ್ಲೂ ನೀನೇನಾ? ನಾನೇ. ಇದನ್ನ ಕಾಫಿ ಅನ್ನಲ್ಲ, ಕಲ್ಗಚ್ಚು ಅಂತಾರೆ. ಮೊದ್ಲೆಲ್ಲ ಅಷ್ಟ್ ಚೆನ್ನಾಗಿ ಕಾಫಿ ಮಾಡ್ತಾ ಇದ್ದೆ. ಇದು ಆ ಕಾಫಿ ಅಲ್ಲ. ಯಾಕೆ? ತಲೆಗ್ ಪೆಟ್ಟು ಬಿದ್ದು ಕಾಫಿ ಮಾಡೋದನ್ನು ಮರ್ತು ಬಿಟ್ಟಿದ್ಯಾ? ಅದು ನಂಗೆ ಹಳೇದ್ ಯಾವುದು ನೆನಪೇ ಇಲ್ಲ. ಹೈ, ಹೋಗಿ ಹೋಗಿ ನಮ್ಮ ಮನೆಯವ್ರು ಮತ್ತೆ ನಿನ್ನನ್ನೇ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಬುದ್ಧಿ ಇಲ್ಲ. ಹೋಗಿ ಬೇರೆ ಕಾಫಿ ಮಾಡ್ಕೊಂಬ, ಹೋಗ್. ಸರಿ ಮೇಡಮ್. ಸಂಧ್ಯಾ, ಕೆಲ್ಸ ಇದೆ ಅಕ್ಕ. ಸಂಧ್ಯಾ, ಒಂದ್ ನಿಮಿಷ. ಏನ್ ಸಂಧ್ಯಾ, ಕಾಫಿಗೆ ಸಕ್ಕರೆ ಹಾಕೋದನ್ನು ಮರ್ತ್ಬಿಟ್ಟಿದ್ಯಾ? ಸಂಧ್ಯಾ, ಏನ್ ಸಂಧ್ಯಾ, ನೀನ್ ಭಾರ್ಗವಿ ಅಕ್ಕನೆ ಬಂದ್ ಮಾತಾಡ್ಸಕ್ ಬಂದ್ರು ಸುಮ್ನೆ ಹಾಗೆ ಹೋಗ್ತಿದ್ಯಲ್ಲ? ನಾವಿಬ್ರು ಎಷ್ಟು ಕ್ಲೋಸ್ ಆಗಿದ್ವಿ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ? ಇವಾಗ ನೋಡು, ನಿನ್ ಹತ್ರ ಮಾತಾಡೋದಕ್ಕೂ ಆ ಬೃಂದಕ್ಕನ್ ಪರ್ಮಿಷನ್ ತಗೊಳ್ಳೋ ಹಾಗಾಗೋಯ್ತು. ಎಂತ ಕತಿ ಬಂದ್ ಹೋಯ್ತು ಸಂಧ್ಯಾ. ನೀನ ನೋಡಿದ್ರೆ ಪಾಪ ಅನ್ಸುತ್ತೆ. ಅಕ್ಕ ತಂಗಿ ತರ ಇದ್ವಿ ನಾವು. ನಮ್ಮಿಬ್ರನ್ನೇ ವಿಲನ್ಗಳ ಹಾಗೆ ಮಾಡ್ಬಿಟ್ಲಲ್ಲ ಆ ಬೃಂದ. ಮೆಚ್ಬೇಕು ಅವಳನ್ನ. ಸರಿ ಸಂಧ್ಯಾ, ಈ ಕೇಸ್ ವಿಚಾರಗಳನ್ನೆಲ್ಲ ಪಕ್ಕಕ್ಕಿಡು. ಈಗ ನಿನ್ಗೇನೇನ್ ನೆನ್ಪಿದೆ ಅಂತ ತಿಳ್ಕೊಳಕ್ಕೆ ಒಂದ್ ಚಿಕ್ಕ ಆಟ ಆಡೋಣ. ಅವಳು ನನ್ನನ್ನು ಬಿಡೋ ತರಾನೇ ಕಾಣ್ತಿಲ್ವಲ್ಲಪ್ಪ, ಏನ್ ಮಾಡೋದೀಗ? ಹೇಳು ಸಂಧ್ಯಾ, ಓಕೆ ತಾನೆ? ನಿನ್ ತಂದೆ ತಾಯಿ ಹೆಸರೇನು? ಸಿದ್ದವ ರುದ್ರಯ್ಯ. ನಿಮ್ಮೂರು? ಗಾಣಗಾಪುರ. ಇಷ್ಟಿನ ಎಲ್ಲಿದೆ ಸಂಧ್ಯಾ? ಹಾಸ್ಪಿಟಲ್ ಅಲ್ಲಿ. ನಿನ್ಗೇನಾಗಿತ್ತು ಅಂದೆ? ತಲೆಗ್ ಪೆಟ್ಟು ಬಿದ್ದಿತ್ತು ಅಕ್ಕ. ನಿನ್ಗೆ ಯಾರು ಹೊಡೆದ್ರು? ನೆನ್ಪಿಲ್ಲ. ಇದ್ ಯಾರ್ ಮನೆ? JP ಸರ್ ಮನೆ. ಇಲ್ಲಿ ನಿಮ್ಮ ಅಕ್ಕ ಯಾರು? ಬೃಂದ. ನಿನ್ ಹೆಸರೇನು? ರಮ್ಯಾ. ಅಲ್ಲಲ್ಲ ಅಕ್ಕ, ನನ್ನ ಹೆಸರು ಸಂಧ್ಯಾ. ಸಂಧ್ಯಾ ನಾನಕ್ಕ, ಸಂಧ್ಯಾ. ಮತ್ತೆ ಈಗಷ್ಟೇ ಬೇರೆ ಬೇರೆ ಯಾವ್ದೋ ಹೆಸರು ಹೇಳ್ದಾಗಿತ್ತಲ್ಲ? ಅಯ್ಯೋ ಇಲ್ವಲ್ಲ, ನೀವ್ ತಪ್ಪಾಗಿ ಕೇಳಿಸ್ಕೊಂಡ್ರಿ ಅನ್ಸತ್ತೆ. ನಾನ್ ಸಂಧ್ಯಾ ಅಂತಾನೆ ಹೇಳಿದ್ದು. ನಾನ್ ಸಂಧ್ಯಾ ಅಲ್ವಾ ಅಕ್ಕ? ನಾನ್ ಬೇರೆಯವ್ರ ಹೆಸರಲ್ಲ ಯಾಕೆ ಹೇಳಿ? ನಿಮಗೆಲ್ಲ ಗೊತ್ತಲ್ವಾ ನಾನ್ ಸಂಧ್ಯಾ. ಅಯ್ಯೋ ಸರಿ ಸರಿ, ನೀನ್ ಸಮಾಧಾನ ಮಾಡ್ಕೋ ಸಂಧ್ಯಾ. ಅದು ನಾನೇ ತಪ್ಪಾಗಿ ಕೇಳಿಸ್ಕೊಂಡೆ ಅನ್ಸುತ್ತೆ. ಸರಿ ಅಕ್ಕ, ನನಗೆ ಅಡಿಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಮತ್ತೆ ಸಿಗ್ತೀನಿ. ಏನ್ ಬೃಂದ,
ಮತ್ತೆ ಭಾರ್ಗವಿ ಮನೆಗೆ ಬಂದಿದ್ದಾಳೆ ಅಂತ ಊಟ ಬಿಟ್ಟು ಕುತ್ಕೊಂಡಿದೀಯಾ? ಅಷ್ಟೊಂದು ಖುಷಿನಾ? ಭಾರ್ಗವಿ ವಾಪಸ್ ಬಂದಿದ್ದಾಳೆ ಅಂತ ಜಾಸ್ತಿ ಹಾರಾಡ್ಬೇಡ. ಇಷ್ಟ್ರಲ್ಲೇ ಅವಳು ಏನ್ ಆಗ್ತಾಳೆ ಅಂತ ನೋಡ್ತಿರು. ಭಾರ್ಗವಿ ಅವರು ಹೊರಗಡೆ ಬಂದಿದ್ದಾರೆ. ಅವ್ರು ನಿನ್ ಕಣ್ಮುಂದೆ ಇದ್ರು ಇಷ್ಟೊಂದು ಕನ್ಸ್ ಕಾಣ್ತಿದ್ಯಾ? ಅವಳಿಗೆ ಬೇಲ್ ಸಿಕ್ಕಿದೆ ಅಷ್ಟೇ, ಕೇಸ್ ಗೆದ್ದಿಲ್ಲ. ಅವಳಿಗೆ ಬೇಲ್ ಸಿಕ್ತು ಅನ್ನೋದಕ್ಕಿನ್ನ ಹೇಗ್ ಬೇಲ್ ಸಿಕ್ತು ಅಂತ ಒಂದ್ಸಾರಿ ಯೋಚನೆ ಮಾಡು. ಅವಳ ಗಂಡ ಅರ್ಜುನ್ ಅವಳಿಗೆ ಬೇಲ್ ಕೊಟ್ಟು ಕರ್ಕೊಂಡ್ ಬಂದಿದ್ದಾನೆ. ಇಷ್ಟು ದಿನ ನನ್ನ ತಮ್ಮನ ಪ್ರೀತಿ ಬಗ್ಗೆ ಅಷ್ಟೊಂದು ಗೌರವ ನಂಬಿಕೆ ಇರಲಿಲ್ಲ. ಆದ್ರೆ ಈಗ ಭಾರ್ಗವಿ ಅವ್ರಿಗೋಸ್ಕರ ಲಾ ಕೋರ್ಟೇ ಹಾಕದೇ ಇದ್ದೋನು ಇವತ್ತು ಲಾಯರ್ ಆಗಿದ್ದಾನೆ. ಈಗ ಅವನ ಬಗ್ಗೆ ನನಗೆ ನಂಬಿಕೆ ಬಂದಿದೆ. ಐ ಫೀಲ್ ವೆರಿ ಪ್ರೌಡ್ ಆಫ್ ಹಿಮ್. ಗಂಡನ ಪ್ರೀತಿಗೆ ಅರ್ಥ ಬರೋದು ಹೆಂಡತಿ ಅವನ ಜೊತೆ ನಿಂತಾಗ. ಅವನ್ ಯಾವತ್ತು ಭಾರ್ಗವಿಯವ್ರ ಜೊತೆ ನಿಲ್ತಾನೆ. ನನ್ನ ಕಡೆ ಮಾವ ಇದ್ದಾರೆ, ಜೀವಂತ ಸಾಕ್ಷಿಯಾಗಿ ಸಂಧ್ಯಾನೂ ಇದ್ದಾಳೆ. ನಿನ್ನ ತಮ್ಮನ ಹೆಂಡತಿ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ಉಚ್ಚಿ, ನಿನ್ ಕಡೆ ಈ ಸಿಟಿಲಿರೋ ಫೇಮಸ್ ಲಾಯರ್ ಇರ್ಬೋದು, ಆದ್ರೆ ನಮ್ ಭಾರ್ಗವಿ ಜೊತೆ ಅವಳ ಗಂಡ ಇದ್ದಾನೆ ಕಣೆ. ಇನ್ನ ನೀನ್ ಹೇಳ್ತಿರೋ ಆ ಜೀವಂತ ಸಾಕ್ಷಿ ಸಂಧ್ಯಾ ಅವಳು ನಮ್ ಸಂಧ್ಯಾ ಅಂತ ನನ್ಗೆ ನಂಬಕ್ಕಾಗ್ತಾ ಇಲ್ಲ. ಖಂಡಿತ ಇದ್ರ ಹಿಂದೆ ನಿಂದೆ ಏನೋ ಗೋಲ್ಮಾಲ್ ಇದೆ. ಈಗ ನೀನ್ ಮಾಡಿರೋ ಸಹಾಯಕ್ಕೆ ಸಹಕಾರಕ್ಕೆ ಈ ಮನೇಲಿ ನಿನ್ ಮರ್ಯಾದೆ ಜೋರಾಗಿ ಸಿಗ್ತಾ ಇದೆ. ಅದೇ ನಿನ್ ಮುಖವಾಡ ಕಳಿಸ್ತು ಅನ್ಕೋ. ಅಲ್ಲ ಬೃಂದ, ಭಾರ್ಗವಿನ ಒಬ್ಬರನ್ನ ತಡಿಯೋಕೆ ನಿನ್ಗೆ ಇಷ್ಟು ಕಷ್ಟ ಆಗಿತ್ತು. ಈಗ ಅರ್ಜುನ್ ಭಾರ್ಗವಿ ಇಬ್ರು ಒಂದಾಗಿದ್ದಾರೆ. ನೀನ್ ಅದೇನ್ ತಿಪ್ಪರ್ಲಾಗ ಹಾಕಿದ್ರು ಕೂಡ ಈ ಕೇಸ್ ದಿಕ್ ತಪ್ಸೋಕ್ಕಾಗಲ್ಲ, ಅರ್ಥ ಮಾಡ್ಕೊ. ಆಮೇಲೆ ಈ ಮನೆಯಿಂದ ನಿನ್ನ ಆಚೆ ಹಾಕ್ತಾರೆ, ನನಗೆ ಮುಕ್ತಿ ಸಿಗುತ್ತೆ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇಲ್ಲ, ಈಗಷ್ಟೇ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಇವನಿಗೆ ನನ್ನನ್ನ ಆಚೆ ಕಳ್ಸೋ ಯೋಚನೆ. ನಾನು ಕಷ್ಟಪಟ್ಟು ಪಡ್ಕೊಂಡಿರೋ ಈ ಸ್ಥಾನನ ಬಿಟ್ಕೊಡೋದಿಲ್ಲ. ಸಂಧ್ಯಾ ನನ್ ಜೊತೆ ಇದ್ದಾಳೆ, ಕೇಸ್ನ ಗೆಲ್ಲೋದು ಮಾವನೇ. ಇವರೆಲ್ಲ ಸೇರ್ಕೊಂಡು ಇವಳನ್ನ ಸಂಧ್ಯಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ ಮನ್ಸು ಯಾಕೋ ಅವಳು ಸಂಧ್ಯಾ ಅಲ್ಲ ಅಂತಾನೆ ಹೇಳ್ತಾ ಇದೆ. ಹೌದು ಪಾರ್ಥ, ಅವಳ ಕಣ್ಣಲ್ಲಿರೋ ಆತಂಕ, ಅವಳು ಪ್ರತಿ ಸಲ ಮಾತಾಡುವಾಗ ಬರೋ ಆ ತೊದಲು ಮಾತುಗಳು, ಇದೆಲ್ಲ ಅವಳು ಸಂಧ್ಯಾ ಅಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಆದ್ರೆ ಇದನ್ನೆಲ್ಲ ಸಾಕ್ಷಿಯಾಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದೇ ನನ್ನ ಯೋಚನೆ. ಅದಕ್ಕೆ ಅಂತ ನಾಳೆ ಒಬ್ರು ಬರ್ತಾ ಇದಾರಲ್ಲ, ಅವರು ಆಕೆ ಸಂಧ್ಯಾನ ಅಲ್ವಾ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಸೂಪರ್ ಭಾರ್ಗವಿ, ಇದು ಒಂದು ಸಾಬೀತಾದ್ರೆ ಡ್ಯಾಡ್ ಏನು ಮಾಡಕ್ಕಾಗಲ್ಲ. ನಿಜ ಅದಾಗದೆ ಬಯಲಾಗತ್ತೆ. ನೀವಿದೆಲ್ಲ ಯಾರ ಮೇಲಿನ ದ್ವೇಷಕ್ಕೂ ಮಾಡಿಲ್ಲ ಅಂತ ಇಡೀ ಮನೆಗೆ ಅರ್ಥ ಆಗತ್ತೆ.
ಅದು ಕರೆಂಟ್ ಹೋಗ್ಬಿಡ್ತಲ್ಲ, ಸ್ವಲ್ಪ ಭಯ ಆಯ್ತು. ನನ್ ಟಗರ್ ಪುಟಿನ ಹೆದರ್ಸೋ ತಾಕತ್ತು ಆ ಕರೆಂಟಿಗಿದೆ ಅಂತ ಗೊತ್ತಾಯ್ತು. ಒಳ್ಳೇದಾಯ್ತು ಬಿಡಿ. ಯಾಕೆ? ಕರೆಂಟ್ ಹೋಗಿದ್ ನೆಪದಲ್ಲಾದ್ರೂ ನನ್ನ ಬಂದು ತಪ್ಕೊಂಡ್ರಲ್ಲ. ಡೋಂಟ್ ವರಿ ಹೆಂಡ್ತಿ, ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಇರಿ, ನಾನು ಕ್ಯಾಂಡಲ್ ತರ್ತೀನಿ. ಇರಿ ಭಾರ್ಗವಿ, ನಾನೇ ತರ್ತೀನಿ, ಇಲ್ಲೇ ಇರಿ. ನನ್ನ ಪರಿಸ್ಥಿತಿನೂ ಹೀಗೆ ಆಗಿತ್ತು ಪಾರ್ಥ. ನ್ಯಾಯ ನನ್ನ ಕೈ ಬಿಟ್ಟು ಹೋಯ್ತು, ನನ್ನ ಬದುಕೆ ಕತ್ಲಾಗ್ ಹೋಯ್ತು ಅನ್ನುವಾಗ ನೀನ್ ನನ್ನ ಜೀವನಕ್ಕೆ ಬೆಳಕಾಗ್ ಬಂದೆ. ಮತ್ತೆ ಭಾರ್ಗವಿ ಗಂಡ ಅಂದ್ರೆ ಕಡಿಮೆನ? ಡ್ಯಾಡ್ನ ಮೆಚ್ಚಕ್ ಓದಿರೋ ಡಿಗ್ರಿ ಹೆಂಡ್ತಿನ ಮೆಚ್ಚಕ್ ಉಪಯೋಗ ಆಯ್ತು. ಅವ್ರು ಅಂದ್ಕೊಂಡ ಹಾಗೆ ಲಾಯರ್ ಏನೋ ಆಗ್ಬಿಟ್ರಿ, ಆದ್ರೆ ಅವ್ರಿಗೆ ಬೇಕಾದಂತ ಲಾಯರ್ ಆಗ್ಲಿಲ್ಲ. ಅದು ಅಲ್ಲದೆ ಈ ಲಾಯರ್ ನಿಮಗಷ್ಟೊಂದು ಇಷ್ಟ ಆದ್ನ? ನಿಮ್ ವ್ಯಕ್ತಿತ್ವ ನೋಡಿನೇ ನಿಮ್ ಜೊತೆ ಪ್ರೀತಿಲ್ ಬಿದ್ದಿತ್ತು. ಇವತ್ತು ಅದೇ ವ್ಯಕ್ತಿತ್ವದ ಲಾಯರ್ ನೋಡಿ ಮತ್ತೆ ಪ್ರೀತಿಲ್ ಬೀಳ್ತಾ ಇದ್ದೀನಿ. ಅಯ್ಯೋ ಬೇಡ ರೀ, ನನಗ್ ಮದ್ವೆ ಆಗಿದೆ, ನನ್ನ ಹೆಂಡತಿ ಬೈತಾಳೆ. ಓಹೋ, ಹೆಂಡತಿ ಅಂದ್ರೆ ಅಷ್ಟೊಂದು ಭಯನ? ಭಯ ಅಲ್ಲ, ಪ್ರೀತಿ. 7 ಜನ್ಮಕ್ಕೂ ಅವಳೇ ಸಾಕು. ಆದ್ರೆ ನನ್ನ ಮನಸ್ಸಲ್ಲಿ ಅವಳ ಮೇಲಿರೋ ಪ್ರೀತಿ ತೋರ್ಸಕ್ಕೆ 7 ಜನ್ಮನೂ ಸಾಕಾಗಲ್ಲ. ಭಾರ್ಗವಿ, ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಕೋಪ ಯಾಕೆ? ಇಷ್ಟು ದಿನ ನಿಮ್ಮನ್ನ ತುಂಬಾ ಸತಾಯಿಸಿದ್ದೀನಿ, ಅರ್ಥ ಮಾಡ್ಕೊಳ್ದೆ ತುಂಬಾನೇ ಕಾಡಿದ್ದೀನಿ. ಕೋಪ ಏನೋ ಇದೆ. ಹೌದಾ? ಯಾಕೆ? ನೀವೇ ಹೇಳಿದ್ರಲ್ಲ, ಕಾಡ್ಸಿದ್ದೀನಿ, ಸತಾಯಿಸಿದ್ದೀನಿ ಅಂತ. ಜೊತೆಗೆ ನಿಮ್ ಹಿಂದೆ ಮುಂದೆ ಓಡಾಡ್ತಿದ್ಲಲ್ಲ ಆ ಬಂಧನ, ಅವಳನ್ನ ನೋಡಿದ್ರೆ ನನಗೆ ಮೈ ಎಲ್ಲ ಉರಿತಾ ಇತ್ತು. ನನ್ನ ಹೆಂಡತಿಗೆ ನನ್ನ ಮೇಲೆ ಪೊಸೆಸಿವ್ನೆಸ್ ಇದೆ ಅಂತ ತಿಳ್ಕೊಳ್ಳೋಕೆ ವಂದನಾನೇ ಕರ್ಕೊಂಬರ್ಬೇಕಾ? ಕರ್ಕೊಂಬಂದ್ಬಿಡ್ಬೇಕು. ನೀವು ನನ್ನ ಜೊತೆಗಿದ್ರೆ ಇಡೀ ಜಗತ್ತನ್ನೇ ಗೆಲ್ತೀನಿ ಅನ್ನೋ ಧೈರ್ಯ ಪಾರ್ಥ. ಅನುಮಾನ ಬೇಡ ಭಾರ್ಗವಿ, ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಬೃಂದ, ನಂದೊಂದು ಗೋಲ್ಡ್ ಚೈನ್ ಕಾಣಿಸ್ತಾ ಇಲ್ಲ, ನೋಡಿದ್ಯಾ? ಅತ್ತೆ, ನಿಮ್ ಚೈನ್ಗೇನಾದ್ರೂ ಕಾಲಿದ್ಯಾ? ಅದಾಗದೆ ಬೀರುಯಿಂದ ಹೊರಗಡೆ ಬಂದು ಓಡಾಡಕ್ಕೆ. ಏನ್ ಹೇಳ್ತಾ ಇದ್ಯಾ? ಮತ್ತಿನ್ನೇನತ್ತೆ, ನೀವು ಬೀರುಲಿಟ್ಟಿರೋ ಚೈನ್ ಬಗ್ಗೆ ನನಗೆ ಹೇಗ್ ಗೊತ್ತಿರುತ್ತೆ? ನಾನೇನೋ ಕಳ್ಳಿ ಅನ್ನೋ ತರ ಕೇಳ್ತಾ ಇದ್ದೀರಾ? ಚೈನು ಒಡವೆ ಎಲ್ಲ ಡ್ರೆಸ್ಸಿಂಗ್ ಮಿರರ್ ಮುಂದೆ ಇತ್ತು, ಈಗ ಕಾಣಿಸ್ತಾ ಇಲ್ಲ. ನನಗೇನೋ ನಿನ್ನ ಮೇಲೆ ಅನುಮಾನ, ಆದ್ರೆ ಏನ್ ಮಾಡೋದು? ನನ್ ಗಂಡ ನಿನಗ್ ಮರ್ಯಾದೆ ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದೊಂದೇ ಕಾರಣಕ್ ಸುಮ್ನೆ ಇದ್ದೀನಿ, ಎಲ್ಲ ಸಹಿಸ್ಕೊಂಡು.
ಯಾರಿಗ್ ಗೊತ್ತು, ದುರಾಸೆ ಹೆಚ್ಚಾಗಿ ನನ್ ಚೈನ್ನ ಕಳ್ತನ ಮಾಡಿರ್ಬೋದು ನೀನು. ನಿಮಗೆ ನಿಮ್ ಚೇನ್ ಕಾಣಿಸ್ತಿಲ್ಲ ಅನ್ನೋದಕ್ಕಿಂತ ನನಗ್ ಅಧಿಕಾರ ಸಿಕ್ಕಿದೆ ಅನ್ನೋ ಊರಿನೇ ಜಾಸ್ತಿ ಇದ್ದಂಗಿದೆ. ನೋಡು, ಸುತ್ತಿ ಬಳಸಿ ಮಾತೆಲ್ಲ ಬೇಡ. ನನ್ ಚೈನ್ ತಗೊಂಡಿದ್ರೆ ಕೊಟ್ಬಿಡು. ನೋಡಿ ಜೆಪಿ, ಇವಳು ನನ್ ಗೋಲ್ಡ್ ಚೈನ್ ತಗೊಂಡಿದ್ದಾಳೆ. ಚೈನ್ ಅಂತೆ ಚೈನು. ನನಗ್ ಸಂಧ್ಯಾ ಬಗ್ಗೆ ಯೋಚನೆ ಆಗಿದ್ರೆ ನಿನಗೆ ನಿನ್ ಚಿನ್ನದ ಬಗ್ಗೆ ಯೋಚನೆ. ಸಂಧ್ಯಾ ಮನೆ ಬಿಟ್ಟು ಹೋದ್ರೆ ಅವಳನ್ನ ವಾಪಸ್ ಕರ್ಕೊಂಡ್ ಬರ್ತೀಯಾ? ಆಗುತ್ತಾ ನಿನ್ ಕೈಲೇದು? ಕೇಳಿಸ್ಕೊಂಡ್ರಿ ಅಲ್ವಾ ಅತ್ತೆ? ಸುಮ್ನೆ ಯಾರು ಯಾರಿಗೂ ಅಧಿಕಾರ ಕೊಡೋದಿಲ್ಲ. ಯಾರ ಕೈಯಲ್ಲಿ ಏನಾಗತ್ತೆ ಏನಾಗಲ್ಲ ಅನ್ನೋದು ಮಾವಂಗ್ ಚೆನ್ನಾಗ್ ಗೊತ್ತು. ಡೋಂಟ್ ವರಿ ಮಾವ, ಅವಳು ಈ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹಾಗೇನಾದ್ರೂ ಆದ್ರೂ ನಾನು ಅವಳನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ. ನೋಡು ಬೃಂದ, ಮತ್ತೆ ನಿನ್ನನ್ನ ನಂಬ್ತಾ ಇದ್ದೀನಿ. ಸಂಧ್ಯಾ ನಮ್ ಜೊತೆ ಇದ್ರೆ ಮಾತ್ರ ನಾವ್ ಈ ಕೇಸ್ ಗೆಲ್ಲೋಕ್ ಸಾಧ್ಯ. ಭಾರ್ಗವಿ ವಿರುದ್ಧ ಇರೋ ಬ್ರಹ್ಮಾಸ್ತ್ರ ಅವಳೊಬ್ಳೆ. ನನ್ನ 30 ವರ್ಷದ ಗೌರವ ಕಾಪಾಡೋ ಜವಾಬ್ದಾರಿ ನಿಂದು. ಡೋಂಟ್ ಫೇಲ್ ಅಟ್ ಎನಿ ಕಾಸ್ಟ್. ನಿಮ್ಮ ನಂಬಿಕೆ ಸುಳ್ಳಾಗದಿಲ್ಲ ಮಾವ. ಸಂಧ್ಯಾನ ನಾನ್ ಕರ್ಕೊಂಡ್ ಬರ್ತೀನಿ. ನೀವು ಕೇಸಕ್ ಬೇಕಾಗಿರೋ ತಯಾರಿನ ಮಾಡ್ಕೊಳ್ಳಿ. ಬಂಗಾರದ ಚೈನು ಅಲ್ಲ, ನಾತರ ಕದಿಯೋದೆಲ್ಲ ಬೇಡ ಅಂತ ಹೇಳಿ ಈಗ ನೀನೇ ಎಲ್ಲಿಂದನೋ ತಗೊಂಬಂದಿದ್ಯಾ? ಇರ್ಲಿ, ಆದ್ರೂ ಒಳ್ಳೆ ತೂಕ ಇದೆ. ಇದನ್ ತರೋ ಅಷ್ಟರಲ್ಲಿ ನನ್ ಜೀವ ಬಾಯಿಗೆ ಬಂದಿತ್ತು. ಪ್ರತಿ ಕ್ಷಣ ಅವ್ರ ಕಣ್ ತಪ್ಸಿ ಬರೋದು ಕಷ್ಟ ಆಗ್ತಿದೆ. ಆ ಮನೇಲಿ ಇರೋದಕ್ಕೆ ಹಿಂಸೆ ಆಗ್ತಿದೆ. ಪ್ರತಿದಿನ ಬೇಡ್ಕೊಂಡ್ ತಿನ್ನೋದಿಕ್ಕಾಗಲ್ಲ. ಆದಷ್ಟು ಬೇಗ ಇದನ್ನ ಮಾರಿ ನಾವೆಲ್ಲರೂ ದೂರ ಹೋಗೋದಕ್ಕೆ ವ್ಯವಸ್ಥೆ ಮಾಡು. ಅಷ್ಟೇ ತಾನೇ, ನೀನೇನ್ ತಲೆ ಕೆಡ್ಸ್ಕೊಬೇಡ. ಇವತ್ತೇ ಇದನ್ನ ಗಿರ್ಬಿ ಅಂಗಡಿಲಿಟ್ಟು ದುಡ್ಡು ತಗೋತೀನಿ. ಹೊರಡು. ತಪ್ಪನ್ನ ರಾಣಿ ಕಬ್ಬು ಆಗಿತ್ತು ಬಲ್ಬಾಲ್. ಏನ್ ಚಿನ್ನ ಮಟ್ಬಿಟ್ಟ ನನ್ನ? ಬಿಡೋ ಕೈನಾ. ಯಾರೋ ನೀನು? ಕೈ ಬಿಡೋ. ಏಯ್, ಅಷ್ಟೆಲ್ಲ ಆದ್ಮೇಲೂ ಮತ್ತೆ ನೀನ್ ಎದ್ ಬರ್ತೀಯ ಅನ್ಕೊಂಡಿರ್ಲಿಲ್ಲ ಕಣೆ. ಬಿಡೋ ಕೈನಾ. ಅವತ್ತೇ ನಂಗೆ ತುಂಬಾ ಇಷ್ಟ ಆಗಿದ್ದೆ. ಆದ್ರೆ ಏನ್ ಮಾಡೋದು, ನಾನೇ ಸ್ವಲ್ಪ ಅರ್ಜೆಂಟಲ್ಲಿದ್ದೆ. ಇವತ್ತು ಇಬ್ರಿಗೂ ತುಂಬಾ ಟೈಮ್ ಇದೆ ಚಿನ್ನ. ಬಿಡು ಬಿಡೋ, ಕೈ ಬಿಡು. ಅದ್ ಎಷ್ಟು ಅಂತ ನೋಡ್ತೀರಿ? ಪ್ಯೂರ್ ಚಿನ್ನನೇ ಇದು. ದೊಡ್ಡ ಮನೆ ಬೇರೆ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ನೋಡ್ಬಿಟ್ಟು ಎಷ್ಟು ಕೊಡ್ತೀರಾ ಕೊಡಿ. ನಿಜ ಹೇಳು, ಎಲ್ಲಿಂದ ಕತ್ಕೊಂಬಂದೆ? ಏನಿಂಗ್ ಮಾತಾಡ್ತೀರಿ? ಅದು ನಂದೇ, ಅದ ನಮ್ಮ ಮುಡುಗಿದದು. ನೋಡಿದ್ರೆ ನೀನ್ ಕಳ್ಳನಂಗ್ ಕಾಣ್ತಾ ಇದೀಯಾ. ಎಲ್ಲಿಂದ ಕತ್ಕೊಂಡ್ಬಂದು? ನಿಜ ಹೇಳು, ಇಲ್ಲ ಅಂದ್ರೆ ಪೊಲೀಸರು ಫೋನ್ ಮಾಡ್ತೀನಿ. ಹೇ, ಕಳ್ಳ ಕಳ್ಳ ಕಳ್ಳ. ನನ್ನೇನು ಮಾಡ್ಬೇಡಿ. ಏನ್ ಸಂತ್ಯಾ, ಅವತ್ತೇ ನೀನ್ ಸತ್ತೋಗಿದ್ಯಾ ಅನ್ಕೊಂಡಿದ್ನಲ್ಲೇ. ನನ್ನೇನು ಮಾಡ್ಬೇಡಿ. ನನ್
ಹೆಸರು ಯಾವ್ದಾದೇನು ನೋಡಕ್ಕಂತೂ ಅವಳಷ್ಟೇ ಮುದ್ದಾಗಿದ್ಯಾ. ಬೇಡ, ನನಗೇನು ಮಾಡ್ಬೇಡ ಪ್ಲೀಸ್, ಬಿಟ್ಬಿಡು. ನೀನು ಹೀಗೆ ಬಿಟ್ಟು ಕಳ್ಸಕ್ಕೆ ನನಗ್ ಮನ್ಸ ಆಗ್ತಿಲ್ಲ ಚಿನ್ನ. ಬಿಡು ನನ್ನ, ನಿನ್ ಕೈ ಮುಗಿತೀನಿ, ದಯವಿಟ್ಟು ನನ್ನ ಬಿಟ್ಬಿಡು.